ವೀಕ್ಷಕರೇ ನಮಸ್ಕಾರ. ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ದೇಶದ ಅಖಂಡತೆಯ ವಿರುದ್ಧದ ಹೇಳಿಕೆ ನೀಡಿ ವಿವಾದವನ್ನ ಸೃಷ್ಟಿಸಿದ್ದಾರೆ. ದಿಲ್ಲಿಯ ಕೋಟ್ಲಾ ರಸ್ತೆಯಲ್ಲಿ ನಿರ್ಮಾಣಗೊಂಡ ಕಾಂಗ್ರೆಸ್ನ ನೂತನ ಕೇಂದ್ರ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ನಾವು ಕೇವಲ ಬಿಜೆಪಿ ಆರ್ಎಸ್ಎಸ್ ವಿರುದ್ಧವಷ್ಟೇ ಹೋರಾಡುತ್ತಿಲ್ಲ, ಇದೀಗ ಭಾರತದ ರಾಜ್ಯ ವ್ಯವಸ್ಥೆಯ ವಿರುದ್ಧವೂ ಹೋರಾಟಕ್ಕೆ ಮುಂದಾಗುತ್ತಿದ್ದೇವೆ ಎಂದು ಹೇಳಿ ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿಸಿದ್ದಾರೆ. ಇಂಡಿಯಾ ಸ್ಟೇಟ್ ವಿರುದ್ಧದ ಹೋರಾಟ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಭಾರತದ ಆಂತರಿಕ ವ್ಯವಸ್ಥೆಯ ವಿರುದ್ಧದ ಹೋರಾಟ. ಅಂದ್ರೆ ಜನರನ್ನು ಆಡಳಿತಾರೂಢ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿ ಅರಾಜಕತೆ ಸೃಷ್ಟಿಸುವುದು. ಇದನ್ನೇ ಅಮೆರಿಕನ್ ಡೀಪ್ ಸ್ಟೇಟ್ ಭಾರತದಲ್ಲಿ ಮಾಡುವುದಕ್ಕೆ ಹೊರಟಿರುವುದು. ಜಾರ್ಜ್ ಸೋರೋಸ್ ಇದನ್ನ ಬಹಿರಂಗವಾಗಿಯೇ ಹೇಳಿದ್ದಾನೆ. ಈ ಹಿಂದೆ ಬಿಜೆಪಿ ಕೂಡ ರಾಹುಲ್ ಗಾಂಧಿ ಅಮೆರಿಕನ್ ಡೀಪ್ ಸ್ಟೇಟ್ ನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಸಾಕ್ಷಿ ಸಹಿತ ಆರೋಪ ಮಾಡಿತ್ತು. ಇಂಡಿಯನ್ ಸ್ಟೇಟ್ ಅನ್ನೋದು ಆರ್ಎಸ್ಎಸ್ ಬಿಜೆಪಿಯ ಭಾಗವಲ್ಲ ಎನ್ನುವ ಸಾಮಾನ್ಯ ಜ್ಞಾನ ಈ ದೇಶದ ಸಾಮಾನ್ಯ ಜನರಿಗೂ ಕೂಡ ಗೊತ್ತಿದೆ. ಸೈದ್ಧಾಂತಿಕ ವಿಚಾರಗಳಲ್ಲಿ ಭಿನ್ನತೆ ಇದೆ ಎಂಬ ಕಾರಣಕ್ಕೆ ಆರ್ಎಸ್ಎಸ್ ಬಿಜೆಪಿಯ ವಿರುದ್ಧ ಎಷ್ಟು ಬೇಕಾದರೂ ಹೋರಾಟ ಮಾಡಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕೆ ಅವಕಾಶ ಇದೆ. ಆದರೆ ದೇಶದ ವ್ಯವಸ್ಥೆಯ ವಿರುದ್ಧವೇ ಹೋರಾಟ ಮಾಡ್ತೇವೆ ಅಂದ್ರೆ ಏನರ್ಥ? ಈ ಬಗ್ಗೆ ನೀವೇ ಯೋಚಿಸಬೇಕು ಸ್ನೇಹಿತರೆ. ಹಾಗಾದರೆ ರಾಹುಲ್ ಗಾಂಧಿ ಇದನ್ನ ಬಾಯಿ ತಪ್ಪಿ ಹೇಳಿದ್ದ? ಖಂಡಿತ ಇಲ್ಲ. ಈ ಹಿಂದೆಯೂ ಅನೇಕ ಬಾರಿ ಇದೇ ರೀತಿಯ ಹೇಳಿಕೆ ನೀಡಿದ್ದಾರೆ. ಅದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. We used to fight a political party. Now the fight is not between one political party and another political party. Now the fight is between the structure of the Indian state and the opposition. तो हम एक राजनीतिक पार्टी से नहीं लड़ रहे हैं, हम हिंदुस्तान के पूरे इंफ्रास्ट्रक्चर के खिलाफ लड़ रहे हैं. We are not fighting now a political party, right? We are fighting the Indian state. We are now fighting the BJP, the RSS and the Indian state itself. ಇದೇ ವೇದಿಕೆಯಲ್ಲಿ ಚುನಾವಣಾ ಆಯೋಗದ ವಿರುದ್ಧವೂ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಮತದಾರ ಪಟ್ಟಿಗೆ 1 ಕೋಟಿ ಹೊಸ ಮತದಾರರ ಸೇರ್ಪಡೆಯಾಗಿದೆ. ಚುನಾವಣೆ ಆಯೋಗವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರ ಪಟ್ಟಿಯನ್ನು ನೀಡಲು ಹಿಂದೇಟು ಹಾಕುತ್ತಿದೆ. ಚುನಾವಣಾ ಆಯೋಗವು ಮತದಾನ ಮಾಡಿದವರ ಪಟ್ಟಿಯನ್ನು ನಮಗೆ ಕೊಡುತ್ತಿಲ್ಲ ಎಂಬ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪ ನಿಜವೇ? ಮಹಾರಾಷ್ಟ್ರದ ಮತದಾರರ ಪಟ್ಟಿಯಲ್ಲಿ 1 ಕೋಟಿ ಮತದಾರರು ಸೇರ್ಪಡೆ ಆಗಿದ್ದಾರೆ. ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಕೊಡುವುದಿಲ್ವೇ? ಇದರ ಬಗ್ಗೆಯೂ ಒಂದು ವಿಶ್ಲೇಷಣೆ ಇದೆ. ಕೇಂದ್ರ ಚುನಾವಣೆ ಆಯೋಗದ ಅಧಿಕೃತ ಬಹಿರಂಗ ದಾಖಲೆಗಳ ಪ್ರಕಾರ ಲೋಕಸಭೆ ಚುನಾವಣೆಯ ವೇಳೆಯಲ್ಲಿ ಮಹಾರಾಷ್ಟ್ರದಲ್ಲಿ 9.23 ಕೋಟಿ ಮತದಾರರಿದ್ದರು. ವಿಧಾನಸಭೆ ಚುನಾವಣೆ ಘೋಷಣೆಯಾದಾಗ ಇದು 9.64 ಕೋಟಿಗೆ ಏರಿತು. ಅಂದ್ರೆ ಸುಮಾರು 41 ಲಕ್ಷ ಮತದಾರರು ಹೆಚ್ಚಾದ್ರು. ಅಂದಾಗೆ ಇದೇ ರಾಹುಲ್ ಗಾಂಧಿಯ ಆಪ್ತ ವಲಯದಲ್ಲಿರುವ ಎಐಸಿಸಿ ಡೇಟಾ ಸೆಲ್ನ ಮುಖ್ಯಸ್ಥ ಪ್ರವೀಣ್ ಚಕ್ರವರ್ತಿ ಪ್ರಕಾರ 9.7 ಕೋಟಿ ಮತದಾರರು ಮಹಾರಾಷ್ಟ್ರದಲ್ಲಿದ್ದಾರೆ. ಈ ಹೇಳಿಕೆ ಬಂದ 3-4 ದಿನದೊಳಗೆ ತನ್ನ ಕೈಯಿಂದ 60 ಲಕ್ಷ ಸೇರಿಸಿ ಕಲಬೆರಕೆ ಹೇಳಿಕೆ ನೀಡಿದ್ದಾರೆ ರಾಹುಲ್. ಹಾಗಿದ್ದರೆ ದೇಶದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳುತ್ತಿರುವ 1 ಕೋಟಿ ಹೆಚ್ಚುವರಿ ಮತದಾರರು ಎಲ್ಲಿಂದ ಬಂದ್ರು? ಜನರನ್ನ ಅನಾವಶ್ಯಕವಾಗಿ ಗೊಂದಲಕ್ಕೆ ದೂಡಿ ರೊಚ್ಚಿಗಿಬ್ಬಿಸುವ ಕೆಲಸ ಮಾಡುತ್ತಿರುವುದೇಕೆ? ರಾಹುಲ್ ಗಾಂಧಿಯ ಅಜ್ಞಾನವು ಇಲ್ಲಿಗೆ ಮುಗಿಯುವುದಿಲ್ಲ. ಮತದಾರರ ಪಟ್ಟಿ ಹಾಗೂ ಮತದಾನ ಮಾಡಿದವರ ಪಟ್ಟಿಯನ್ನ ಚುನಾವಣೆ ಆಯೋಗವು ಕಾಂಗ್ರೆಸ್ಗೆ ನೀಡಿಲ್ಲವಂತೆ. ಪ್ರತಿ ಬಾರಿಯೂ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ಹೊಸ ಮತದಾರರನ್ನ ಪಟ್ಟಿಗೆ ಸೇರ್ಪಡಿಸುವುದು ಹಾಗೂ ತೆಗೆಯುವ ಪ್ರಕ್ರಿಯೆಗೆ ತೆರೆ ಬೀಳುತ್ತದೆ. ಇದರ ಜತೆಗೆ ಕೂಡಲೇ ಆಯಾ ಪಕ್ಷದ ಅಭ್ಯರ್ಥಿಗಳು ಅಥವಾ ಪಕ್ಷವು ಸ್ಥಳೀಯ ಚುನಾವಣಾಧಿಕಾರಿಗಳಿಂದ ಮತದಾರರ ಪಟ್ಟಿಯನ್ನು ಡಿಜಿಟಲ್ ಹಾಗೂ ಫಿಸಿಕಲ್ ರೂಪದಲ್ಲಿ ಪಡೆಯುತ್ತಾರೆ. ಇದರ ಸಹಾಯದಿಂದಲೇ ಮನೆ ಮನೆ ಪ್ರಚಾರ ನಡೆಯುತ್ತದೆ. ಜೊತೆಗೆ ಮನೆ ಮನೆಗೆ ಪಕ್ಷ ಅಥವಾ ಅಭ್ಯರ್ಥಿಗಳ ಮೂಲಕವೇ ಮತದಾನದ ಎಲ್ಲಾ ಮಾಹಿತಿ ನೀಡುವ ಕೆಲಸವೂ ಆಗ್ತದೆ. ಕೊನೆಗೆ ಮತದಾನ ಮಾಡುವಾಗ ಮತಗಟ್ಟೆಯೊಳಗೆ ಪ್ರತಿಯೊಂದು ಪಕ್ಷದ ಏಜೆಂಟ್ಗಳಿರುತ್ತಾರೆ. ಯಾವುದೇ ಮತದಾರನು ತನ್ನ ಹಕ್ಕು ಚಲಾಯಿಸುವಾಗ ಅವನ ಗುರುತನ್ನ ದೊಡ್ಡದಾಗಿ ಹೇಳಲಾಗ್ತದೆ. ಎಲ್ಲ ಏಜೆಂಟ್ಗಳು ತಮ್ಮ ಬಳಿ ಇರುವ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿನ ಮುಂದೆ ಟಿಕ್ ಹಾಕಿಕೊಳ್ತಾರೆ. ಮತಗಟ್ಟೆಯೊಳಗಿನ ಟಿಕ್ ಹಾಗೂ ಹೊರಗಡೆಯಲ್ಲಿನ ಏಜೆಂಟ್ಗಳ ಲೆಕ್ಕಾಚಾರದಿಂದಲೇ ಅಭ್ಯರ್ಥಿಗಳು ತಮ್ಮ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಮಾಡ್ತಾರೆ.
ಆದರೆ ಚುನಾವಣೆಯ ಇಂತಹ ಸಾಮಾನ್ಯ ಹಾಗೂ ಸರಳ ವಿಚಾರವು ರಾಹುಲ್ ಗಾಂಧಿಗೆ ಗೊತ್ತಿಲ್ಲವೇ ಎನ್ನುವ ಆಶ್ಚರ್ಯ ಮೂಡುತ್ತದೆ. ಒಂದೊಮ್ಮೆ ಮತದಾರರ ಸಂಖ್ಯೆ, ಮತದಾನದ ಪ್ರಮಾಣದಲ್ಲಿ ಗೊಂದಲವಿದ್ದರೆ ಇವತ್ತಿನ ಕಾಲಘಟ್ಟದಲ್ಲಿ ಆಯೋಗದ ನೆರವಿಲ್ಲದೆ ಪಕ್ಷವೇ ತನ್ನದೊಂದು ಡೇಟಾವನ್ನು ಸಂಗ್ರಹಿಸಿ ಕಾನೂನು ಹೋರಾಟ ಮಾಡಲು ಸಾಧ್ಯವಿದೆ. ಬೂತ್ ಸಂಘಟನೆಯು ಅಷ್ಟೊಂದು ಗಟ್ಟಿಯಾಗಿದ್ದರೆ ಇವೆಲ್ಲ ಮಾಹಿತಿಗಳನ್ನು ಪಡೆಯುವುದು ಹಾಗೂ ಪರಿಶೀಲಿಸುವುದು ತೀರಾ ಸುಲಭವಾಗಿರುತ್ತದೆ. ಒಬ್ಬ ಸಾಮಾನ್ಯ ಮತದಾರ ಕೂಡ ಚುನಾವಣೆ ಆಯೋಗದಲ್ಲಿ ಪಡೆಯಬಹುದಾದ ಮತದಾರರ ಪಟ್ಟಿಯ ಮಾಹಿತಿ ಕೂಡ ಆಯೋಗವು ಇವರ ಮನೆಗೆ ಬಂದು ಕೊಡಬೇಕು ಎನ್ನುವ ದುರಹಂಕಾರವು ಭಾರತದ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ವಿಚಾರವಲ್ಲ. ಒಂದು, ರಾಹುಲ್ ಗಾಂಧಿಗೆ ಇಂತಹ ಸಣ್ಣ ವಿಚಾರವೂ ಗೊತ್ತಿಲ್ಲವೆಂದು ನಗಬೇಕಾಗ್ತದೆ. ಇಲ್ಲವಾದಲ್ಲಿ ಇಂತಹ ಕ್ಷುಲ್ಲಕ ವಿಚಾರವಿರಿಸಿಕೊಂಡು ಜನರನ್ನ ದಿಕ್ಕು ತಪ್ಪಿಸುವ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಆರೋಪಿಸಬೇಕಾಗ್ತದೆ. ಅವರು ಭಾಷಣದಲ್ಲಿ ಉಲ್ಲೇಖಿಸಿದ ಈ ಅಂಶಗಳಿಗೆ ಇವೆರಡಕ್ಕಿಂತ ಬೇರೆಯ ಸಾಧ್ಯತೆಗಳು ಇರಲು ಸಾಧ್ಯವೇ ಇಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಇಂತಹ ಸುಳ್ಳು ಹೇಳಿಕೆಗಳನ್ನು ನೀಡುವುದು ಅತ್ಯಂತ ಅಪಾಯಕಾರಿಯೂ ಹೌದು. ಜನರಲ್ಲಿ ಗೊಂದಲವನ್ನ ಉಂಟು ಮಾಡಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವುದು ಇವರ ಹಿಡನ್ ಅಜೆಂಡಾ ಆಗಿರಬಹುದು. ಕೇಂದ್ರ ಸರ್ಕಾರ ಇನ್ನಾದರೂ ಇವರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲವಾದಲ್ಲಿ ಇಂತಹ ಸುಳ್ಳು ಮತ್ತು ದೇಶ ವಿರೋಧಿ ಹೇಳಿಕೆಗಳ ಮುಂದೆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.